ಆ ಭಗವಂತ ಈ ಓಂಕಾರದಲ್ಲಿ ಇಟ್ಟಿದ್ದಾನೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಮೇಲ್ನೋಟಕ್ಕೆ ಅಕಾರ, ಉಕಾರ, ಮಕಾರ ಇಷ್ಟೇ ಇರುವಂತೆ ತೋರಿದರೂ ಕೂಡ ಆ ಓಂಕಾರದಲ್ಲಿ ಅಡಕವಾದ ತತ್ವಗಳು ಏನಿದ್ದಾವೆ, ಅಪಾರವಾದ ತತ್ವ ರಾಶಿ ಆ ಓಂಕಾರದಲ್ಲಿ ತುಂಬಿ ಇಟ್ಟಿದ್ದಾನೆ ಆ ಭಗವಂತ. ಅಂಥ ಮಂತ್ರ ಸಕಲ ವೇದದ ಸಾರ. ಯಾಕೆ? ಓಂಕಾರದ ವಿಸ್ತಾರವೇ ವ್ಯಾಕೃತಿ, ವ್ಯಾಕೃತಿಯ ವಿಸ್ತಾರವೇ ಬ್ರಹ್ಮಗಾಯತ್ರಿ, ಆ ಬ್ರಹ್ಮಗಾಯತ್ರಿಯ ವಿಸ್ತಾರವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತಾರವೇ ಸಕಲ ವೇದಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಜ್ಯೋತಿಷ್ಶಾಸ್ತ್ರಗಳಲ್ಲಿ ಆ ಶಾಸ್ತ್ರವನ್ನ ಬಲ್ಲಂತಹ ಯಾವ ವಿದ್ವಾಂಸರು ಇದ್ದಾರೆ ಆ ಎಲ್ಲ ವಿದ್ವಾಂಸರು ಕೂಡ ಸೇರಿ ಒಂದು ಉತ್ತಮ ಮುಹೂರ್ತವನ್ನ ನಿಗದಿ ಮಾಡ್ತಾರೆ. ಶಾಸ್ತ್ರಗಳಿಗೆ ಅಂಗವಾದ ಶಾಸ್ತ್ರ ಈ ಜ್ಯೋತಿಷ್ ಶಾಸ್ತ್ರ. ಶಿಕ್ಷಾ ವೇದಾಂಗ ಅಂತ ಪ್ರಸಿದ್ಧವಾಗಿದೆ ಈ ಜ್ಯೋತಿಷ್ ಶಾಸ್ತ್ರ. ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ. ವೇದದ ಅಂಗ ಅಂತ ಪ್ರಸಿದ್ಧವಾದುದು ಈ ಜ್ಯೋತಿಷ್ ಶಾಸ್ತ್ರ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ಇಂಥ ಸನ್ಯಾಸ ಪ್ರದಾನ ಮಾಡತಕ್ಕಂತಹ ಸಮಯ ಏನಿದೆ, ಆ ಸನ್ಯಾಸ ತೆಗೆದುಕೊಳ್ಳುವಂತಹ ವ್ಯಕ್ತಿಗೆ ಅದು ಪುನರ್ಜನ್ಮದ ರೂಪದಲ್ಲಿ ಇರುವಂತಹದ್ದು. ಹೀಗಾಗಿ ಆ ಆಶ್ರಮ ಪ್ರದಾನ ಸಮಯ ಅತ್ಯಂತ ಪ್ರಧಾನವಾಗಿರುತ್ತೆ. ಅನೇಕ ಜ್ಯೋತಿಷ್ಶಾಸ್ತ್ರದಲ್ಲಿ ನಿಪುಣತೆಯನ್ನ ಸಂಪಾದನೆ ಮಾಡಿದ ಯಾವ ವಿದ್ವಾಂಸರಿದ್ದಾರೆ ಆ ಎಲ್ಲ ವಿದ್ವಾಂಸರು ಕೂಡ ಸೇರಿ ಇದು ಸುಮುಹೂರ್ತ ಅಂತ ಈ ರೀತಿಯಾಗಿ ತೀರ್ಮಾನ ಮಾಡಿ ಅಂಥ ಒಂದು ಸುಮುಹೂರ್ತದಲ್ಲಿ ಆ ವೆಂಕಟನಾಥರಿಗೆ ಪ್ರಣವ ಮಂತ್ರವೇ ಮೊದಲಾದಂತಹ ಮಂತ್ರಗಳನ್ನ ಉಪದೇಶ ಮಾಡ್ತಾರಂತೆ. ಹೇಳ್ತಾರೆ, ಅಧೀಹಿ ಭಗವೋ ಬ್ರಹ್ಮೇತಿ. ಆ ಸಂದರ್ಭದಲ್ಲಿ ಪ್ರಶ್ರಯಾವನತರಾಗಿ ವಿನೀತರಾಗಿ ಆ ವೆಂಕಟನಾಥರು ಗುರುಗಳ ಸಮೀಪಕ್ಕೆ ಬಂದು ನನ್ನನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನನಗೆ ಸನ್ಯಾಸದಲ್ಲಿ ಅತ್ಯಂತ ಪರಮ ಪವಿತ್ರವಾದ ಯಾವ ಪ್ರಣವ ಮಂತ್ರ ಇದೆ ಆ ಪ್ರಣವ ಮಂತ್ರದ ಉಪದೇಶವನ್ನ ಮಾಡಬೇಕು. ಮಂತ್ರಗಳ ರಾಜ ಅಂತಾನೆ ಪ್ರಸಿದ್ಧವಾದುದು ಈ ಪ್ರಣವ ಮಂತ್ರ ಅಂತ ಹೇಳ್ತಾರೆ. ಯಾಕೆ? ಸಕಲ ವೇದಗಳ ಸಾರ ಆ ಭಗವಂತ ಈ ಓಂಕಾರದಲ್ಲಿ ಇಟ್ಟಿದ್ದಾನೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಒಟ್ಟು ಈ ತರಹದ 8 ಅಕ್ಷರಗಳು ಆ ಓಂಕಾರದಲ್ಲಿ ಅಡಕವಾಗಿದ್ದಾವೆ. ಮೇಲ್ನೋಟಕ್ಕೆ ಅಕಾರ, ಉಕಾರ, ಮಕಾರ ಇಷ್ಟೇ ಇರುವಂತೆ ತೋರಿದರೂ ಕೂಡ ಆ ಓಂಕಾರದಲ್ಲಿ ಅಡಕವಾದ ತತ್ವಗಳು ಏನಿದ್ದಾವೆ
ಅಪಾರವಾದ ತತ್ವ ರಾಶಿ ಆ ಓಂಕಾರದಲ್ಲಿ ತುಂಬಿ ಇಟ್ಟಿದ್ದಾನೆ ಆ ಭಗವಂತ. ಅಂಥ ಮಂತ್ರ ಸಕಲ ವೇದದ ಸಾರ. ಯಾಕೆ? ಓಂಕಾರದ ವಿಸ್ತಾರವೇ ವ್ಯಾಕೃತಿ, ವ್ಯಾಕೃತಿಯ ವಿಸ್ತಾರವೇ ಬ್ರಹ್ಮಗಾಯತ್ರಿ, ಆ ಬ್ರಹ್ಮಗಾಯತ್ರಿಯ ವಿಸ್ತಾರವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತಾರವೇ ಸಕಲ ವೇದಗಳು. ಹೀಗಾಗಿ ಒಂದು ಬಾರಿ ನಾವು ಪುರುಷ ಸೂಕ್ತವನ್ನ ಪಾರಾಯಣ ಮಾಡಿದರೆ ಸಕಲ ವೇದ ಪಾರಾಯಣದ ಫಲ ನಮಗೆ ದೊರಕತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಅದರ ಸಾರಭೂತವಾದ ಬ್ರಹ್ಮಗಾಯತ್ರಿ, ಅದಕ್ಕೆ ಸಾರಭೂತವಾದ ವ್ಯಾಕೃತಿ, ಅದಕ್ಕಿಂತಲೂ ಅತ್ಯಂತ ಚಿಕ್ಕದಾದ ಓಂಕಾರ ಏನಿದೆ, ಈ ಓಂಕಾರದಲ್ಲಿ ಸಕಲ ತತ್ವಗಳ ತಿರುಳೇ ಆ ಓಂಕಾರದಲ್ಲಿ ಅಡಕವಾಗಿದೆ. ಇಂಥ ಓಂಕಾರವನ್ನ ಗೃಹಸ್ಥರು ನಿತ್ಯ 10 ಪ್ರಣವ ಮಂತ್ರಗಳನ್ನ ಜಪ ಮಾಡಿದರೆ ಸಾಕು ಅಂತ ಹೇಳುತ್ತೆ. ಯಾಕೆ? ಇವನು ಸಂಸಾರಿ, ತನ್ನ ಸಂಸಾರವನ್ನ ಮುನ್ನಡೆಸುವಂತಹ ನೊಗವನ್ನ ಹೊತ್ತಂತಹ ಪುರುಷ. ಇವನು ಓಂಕಾರವನ್ನ ಜಾಸ್ತಿ ಜಪ ಮಾಡಿದಷ್ಟು ಸಂಸಾರದಲ್ಲಿ ವಿರಕ್ತಿಯನ್ನ ತಾಳಿದರೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಂತಹವರು ಯಾರು? ಆದರೆ ಅದೇ ಸನ್ಯಾಸಿ ಕನಿಷ್ಠ ಪಕ್ಷ 3000 ಪ್ರಣವ ಮಂತ್ರಗಳನ್ನ ಪ್ರತಿನಿತ್ಯ ಜಪ ಮಾಡಬೇಕು. ಇದು ಅಧಮ ಪಕ್ಷ ಅಂತ. ಮಧ್ಯಮ ಪಕ್ಷ ಯಾವುದು? ಪ್ರತಿನಿತ್ಯ 5000 ಪ್ರಣವ ಮಂತ್ರಗಳನ್ನ ಜಪ ಮಾಡಿದರೆ ಅದು ಮಧ್ಯಮ ಪಕ್ಷ. ಅದಕ್ಕಿಂತಲೂ ಮಿಗಿಲಾಗಿ ಪ್ರಣವ ಮಂತ್ರಗಳ ಜಪವನ್ನ ಮಾಡಿದರೆ ಅದು ಉತ್ತಮ ಪಕ್ಷ ಅಂತ ಈ ರೀತಿಯಾಗಿ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಈ ಪ್ರಣವ ಅವರು ವಿರಕ್ತಿಯನ್ನ ಸಂಪಾದಿಸಲೇಬೇಕು. ವ್ಯಾಘ್ರ ಚರ್ಮದಲ್ಲಿ ಕುಳಿತು ಆ ಪ್ರಣವ ಮಂತ್ರದ ಜಪವನ್ನ ಮಾಡ್ತಾ 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 ಸಿದ್ಧಿಯನ್ನ ಪಡೆದುಕೊಂಡು ತಮ್ಮ ಸನ್ಯಾಸ ಧರ್ಮವನ್ನ ಪಾಲಿಸಬೇಕು ಅಂತ ಈ ರೀತಿಯಾಗಿ ಧರ್ಮಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತವೆ. ಹೇಳುತ್ತೆ, ಓನಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಃ ಪ್ರಯಾತಿತ್ಯದಂ ದೇಹಂ ಸಯಾತಿ ಪರಮಾಂ ಗತಿಂ. ವೇದ್ಯಂ ಪವಿತ್ರಮೋಂಕಾರಃ, ತಿಳಿಯಲಿಕ್ಕೆ ಯೋಗ್ಯವಾದ ಪರಮ ಪವಿತ್ರವಾದ ಮಂತ್ರವೇ ಆ ಓಂಕಾರ. ಹೇಳುತ್ತೆ, ಯದಕ್ಕರಂ ವೇದವಿದೋ ವದಂತಿ ವಿಶಂತಿ ಯತ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಯದಕ್ಷರಂ, ಯಾವ ಈ ಪ್ರಣವ ಮಂತ್ರಗಳನ್ನ ವೇದಜ್ಞರು ತಿಳಿದು, ಯತಯೋ ವೀತರಾಗಾಃ, ಸನ್ಯಾಸಿಗಳು ರಾಗವನ್ನ ಪರಿತ್ಯಾಗ ಮಾಡಿ ಬ್ರಹ್ಮಚರ್ಯವನ್ನ ಅನುಷ್ಠಾನ ಮಾಡಿ ಆ ಪರಮಾತ್ಮನನ್ನ ಹೊಂದುತ್ತಾರೆ. ಆ ಭಗವಂತನನ್ನ ಹೊಂದಲಿಕ್ಕೆ ರಾಗ ಮೋಹ ಪಾಶಗಳನ್ನ ಬಿಡಲಿಕ್ಕೆ ಪ್ರಧಾನವಾದ ಅಂಗವೇ ಈ ಓಂಕಾರ ಅಂತ ಇದೆ. ಹೀಗೆ ಓಂಕಾರದ ಮಹತ್ವವನ್ನ ಶಾಸ್ತ್ರ ಅನೇಕ ಕಡೆಗಳಲ್ಲಿ ಉಲ್ಲೇಖ ಮಾಡುತ್ತೆ. ಓಂಕಾರ ಪೂರ್ವಿಕಾ ವಿದ್ಯಾ, ಆಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಓತತ್ವವಾಚೀ ಹ್ಯೋಂಕಾರ ವಕ್ತ್ಯಸೌ ತದ್ಗುಣೋತತಾಂ. ಓಂಕಾರವನ್ನ ಹೀಗೆ ಆ ಯತಿಗಳು ಊರ್ಧ್ವಗಃ ಸತ್ಪಥಾಚಾರಃ ಪ್ರಾಣದ ಪ್ರಣವ ಪಣಃ ಅನ್ನುವಂತಹ ವಿಷ್ಣು ಸಹಸ್ರನಾಮದಲ್ಲಿಯೂ ಕೂಡ ಓಂಕಾರದ ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗೆ ಇಡೀ ಸಕಲ ಮಂತ್ರಗಳಿಗೂ ಕೂಡ ರಾಜನ ಸ್ಥಾನದಲ್ಲಿ ಇರುವಂತಹದ್ದು ಈ ಪ್ರಣವ ಮಂತ್ರ. ಕೇವಲ ಪ್ರಣವ ಮಂತ್ರಗಳನ್ನು ಅಷ್ಟೇ ಜಪ ಮಾಡತಕ್ಕಂತಹದ್ದಲ್ಲ. ಅನೇಕ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ನಮಗೆಲ್ಲರಿಗೂ ಉಪದೇಶಿಸಿದಂತಹ ಯಾವ ಅಷ್ಟಮಹಾ ಮಂತ್ರಗಳು ಇದ್ದಾವೆ, ಉಳಿದ ಅನೇಕ ಮಂತ್ರಗಳು ಯಾವ್ಯಾವ್ದು ಇದ್ದಾವೋ
ಅವರ ಶಕ್ತಿಯನುಸಾರ ಪ್ರತಿಯೊಬ್ಬ ಯತಿಗಳು ಕೂಡ ಆಯಾಯ ಮಂತ್ರಗಳನ್ನ ಜಪ ಮಾಡಿ ಅದರಲ್ಲಿ ಸಿದ್ಧಿಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಈ ಕಾರಣದಿಂದ ಆ ಸುಧೀಂದ್ರ ತೀರ್ಥರ ಹತ್ತಿರ ಈ ವೆಂಕಟನಾಥರು ತಮ್ಮ ಬಿಳಿ ಬಟ್ಟೆಯನ್ನ ಯಜ್ಞೋಪವೀತವನ್ನ ಪರಿತ್ಯಾಗ ಮಾಡಿ ಕಾವಿ ಶಾಟಿಯನ್ನ ಧರಿಸಿಕೊಂಡು ಅವರ ಹತ್ತಿರ ಸುಧೀಂದ್ರ ತೀರ್ಥರ ಹತ್ತಿರ ಬಂದು ವಿನೀತರಾಗಿ ಈ ಪ್ರಣವ ಮಂತ್ರವನ್ನ ಉಪದೇಶಿಸಿ ನನಗೆ ಅನುಗ್ರಹವನ್ನ ಮಾಡಿ ಅಂತ ಈ ರೀತಿಯಾಗಿ ಹೇಳಿದಾಗ ಹೇಳ್ತಾರೆ, ಸ್ಥಿತಂ ಏನಂ ಅವಲೋಕ್ಯ ತಸ್ಮೈ ತಾರಂ ಉಪದಿದೇಶ. ಅಂಥ ವಿನೀತನಾದ ಶಿಷ್ಯರನ್ನ ಕಂಡು ಆ ಶಿಷ್ಯನಿಗೆ ತಾರಂ ಉಪದಿದೇಶ ತೀರ್ಯತೆ ಅನೇನ ಇತಿ ತಾರಹ. ಯಾವ ಮಂತ್ರದ ಜಪದಿಂದ ಈ ಸಂಸಾರ ಸಮುದ್ರವನ್ನ ತರಣ ಮಾಡಲಿಕ್ಕೆ ಸಾಧ್ಯವಾಗತ್ತೋ, ದಾಟಲಿಕ್ಕೆ ಸಾಧ್ಯವಾಗತ್ತೋ ಅದನ್ನ ತಾರ ಅಂತ ಕರೀತಾರೆ. ಹಾಗಾದ್ರೆ ಪ್ರಣವ ಮಂತ್ರ ಸಂಸಾರ ಬಂಧನದಿಂದ ವಿಮುಕ್ತಿಗೊಳಿಸಿ ಭಗವಂತನೆಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇರತಕ್ಕಂತಹ ಒಂದು ದಿವ್ಯವಾದ ಮಂತ್ರ ಈ ಪ್ರಣವ ಮಂತ್ರ. ಅಂಥ ಪ್ರಣವ ಮಂತ್ರವನ್ನ ಆ ಸನ್ಯಾಸಿಗೆ ಉಪದೇಶವನ್ನ ನೀಡ್ತಾರಂತೆ ಆ ಸುಧೀಂದ್ರ ತೀರ್ಥರು. ಯಾವುದೇ ಮಂತ್ರವನ್ನು ಉಪದೇಶ ಕೊಡಬೇಕಾದ್ರೆ, ಯಾವುದೇ ವಿದ್ಯೆಯನ್ನ ಗುರು ಶಿಷ್ಯನಿಗೆ ಉಪದೇಶವನ್ನ ಕೊಡಬೇಕಾದರೆ ಗುರುವಿನ ಮನಸ್ಸು ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾದ ಫಲವನ್ನ ಆ ಮಂತ್ರಗಳು ಶಿಷ್ಯನಿಗೆ ಒದಗಿಸ್ತವೆ. ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯತ್ತತ್ಯಾ ಸುಪ್ರಸನ್ನ ಧೀಹಿ. ಅತ್ಯಂತ ಪ್ರಸನ್ನ ಮನಸ್ಕರಾಗಿ ಯಾವ ಗುರು ತನ್ನ ಶಿಷ್ಯನಿಗೆ ಮಂತ್ರಗಳ ಉಪದೇಶವನ್ನ ನೀಡ್ತಾರೋ ಆ ಮಂತ್ರಗಳಲ್ಲಿ ಸಿದ್ಧಿ ಪಡೆದುಕೊಂಡಂಥ ಶಿಷ್ಯನಿಗೆ ಸಕಲ ಫಲಗಳು ಕೂಡ ದೊರಕುತ್ತವೆ. ಪ್ರಾಯ ಎಲ್ಲಾ ಶಿಷ್ಯರು ಕೂಡ ಎಲ್ಲ ಗುರುಗಳ ಹತ್ತಿರ ಇದೇ ಕ್ರಮದಲ್ಲಿ ಇರಬೇಕು. ಜ್ಯೋತಿಷ್ಶಾಸ್ತ್ರವನ್ನ ಕಲಿಯಲಿಕ್ಕೆ ಹೋಗುವಂತಹ ಅನೇಕ ಜನ ಶಿಷ್ಯರನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಯಾವ ಮಟ್ಟಿನ ಸೇವೆಯನ್ನ ಮಾಡ್ತಾರೆ? ಗುರು ಸೇವೆ, ಗುರು ಪತ್ನಿಯ ಸೇವೆ, ಅಡಿಗೆ ಮಾಡತಕ್ಕಂತಹದ್ದು, ಇವೇ ಮೊದಲಾದ ಎಲ್ಲ ಕಷ್ಟಗಳನ್ನು ಕೂಡ ಆ ಜ್ಯೋತಿಷ್ಶಾಸ್ತ್ರದ ಅಧ್ಯಯನವನ್ನ ಮಾಡಬೇಕಾದ್ರೆ ಶಿಷ್ಯರು ಮಾಡ್ತಾರೆ. ಯಾಕೆ? ಆ ಗುರು ಮುಂದೆ ತನಗೆ ಕವಡೆಯನ್ನ ಕೊಡಬೇಕಾದರೆ ಪ್ರಸನ್ನ ಮನಸ್ಕನಾಗಿ ನನಗೆ ನೀಡಲಿ, ಮುಂದೆ ನನ್ನ ಜೀವನ ಬಂಗಾರ ಆಗುತ್ತೆ. ಹಾಗಾದರೆ ಮುಂದಿನ ಸಂಪೂರ್ಣ ಜೀವನ ಬಂಗಾರ ಆಗೋದಕ್ಕೋಸ್ಕರ 2 ವರ್ಷ ಕಷ್ಟಪಟ್ಟರೆ ಅದೇನು ಕಷ್ಟ ಅಂತ ಅನಿಸಿಕೊಳ್ಳೋದಿಲ್ಲ. ಹೇಗೋ ಅದೇ ರೀತಿಯಾಗಿ ಈ ಸುಧೀಂದ್ರ ತೀರ್ಥರು ಕೂಡ ಅತ್ಯಂತ ಪ್ರಸನ್ನ ಮನಸ್ಕರಾಗಿ ಮೊದಲೇ ಇವರು ಸನ್ಯಾಸಕ್ಕೆ ಒಪ್ಪಿಕೊಂಡಿದ್ದೇ ಅತ್ಯಂತ ಸಂತುಷ್ಟರಾಗಿದ್ದಾರೆ. ಅದಾದ ಮೇಲೆ ಅವರಿಗೆ ಅವರಂಥ ಜ್ಞಾನಿಗಳಿಗೆ ಪ್ರಣವ ಮಂತ್ರವನ್ನು ಉಪದೇಶ ಮಾಡೋದು ಇನ್ನೆಷ್ಟು ತಾನೇ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಸುಧೀಂದ್ರ ತೀರ್ಥರು ಆ ಸನ್ಯಾಸಿಗೆ ಪ್ರಣವ ಮಂತ್ರವನ್ನ ಉಪದೇಶ ನೀಡಿ ಅಸ್ವಪ್ನ ದುರಾಪ ವೈಭವ ನಿಧಿ ಅಭಿಧಾಂಚ ದಧೌ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಈ ಸುಧೀಂದ್ರ ತೀರ್ಥರಿಗೆ ಹಿಂದೆ ವೆಂಕಟನಾಥರಿಗೆ ಆಶ್ರಮವನ್ನ ನೀಡಿದರೆ ಯಾವ ಹೆಸರನ್ನ ನೀಡಬೇಕು ಅಂತ ಸ್ವಪ್ನದಲ್ಲಿಯೇ ಆ ಸುಧೀಂದ್ರ ತೀರ್ಥರಿಗೆ ಆ ದೇವಿ ಉಪದೇಶವನ್ನ ಮಾಡಿಬಿಟ್ಟಿದ್ದಳು. ಅದರಿಂದ ಎಚ್ಚೆತ್ತ ಆ ಸುಧೀಂದ್ರ ತೀರ್ಥರು ಇತರೆ ನಾಮಕರಣಗಳನ್ನ ಮಾಡಲಿಕ್ಕೆ ಹೋಗದೆ, ಆ ಗೋಜಿಗೆ ಹೋಗದೆ, ಹಿಂದೆ ಸ್ವಪ್ನದಲ್ಲಿ ಸಿಕ್ಕಂತಹ ಯಾವ ಆ ಒಂದು ಸೂಚನೆ ಇದೆ ಆ ಸೂಚನೆಗನುಗುಣವಾಗಿ ಅವರಿಗೆ ರಾಘವೇಂದ್ರ ತೀರ್ಥ ಅನ್ನೋ ನಾಮಕರಣವನ್ನ ಮಾಡ್ತಾರೆ. ರಾಘವೇಂದ್ರ ತೀರ್ಥ. ಇಲ್ಲಿ ತನಕ ವೆಂಕಟನಾಥರಾಗಿದ್ದ ಇವರು ಈ ಕ್ಷಣದಿಂದ ನಾಮಕರಣ ಮಾಡಿರುವ ಕಾರಣದಿಂದ
ಆ ರಾಘವೇಂದ್ರ ತೀರ್ಥ ನಾಮಕರಾಗಿ ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿನ ಪ್ರಖ್ಯಾತರಾಗಿದ್ದಾರೆ. ಹೇಗೆ ಅಚ್ಯುತ ಪ್ರೇಕ್ಷರು ವಾಸುದೇವನಿಗೆ ಸನ್ಯಾಸಾಶ್ರಮವನ್ನ ನೀಡ್ತಾ ಆನಂದ ತೀರ್ಥ ಅನ್ನೋ ಹೆಸರಿನಿಂದ ನಾಮಕರಣವನ್ನ ಮಾಡಿ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನ ಒಳಪಡಿಸಿದರೋ, ಹಾಗೆ ಈ ಸುಧೀಂದ್ರ ತೀರ್ಥರು ಕೂಡ ತಮ್ಮ ಶಿಷ್ಯನ ಒಂದು ಶ್ರೇಯಸ್ಸಿಗೋಸ್ಕರ ಇಡೀ ತತ್ವಜ್ಞಾನ ತತ್ವ ಸಾಮ್ರಾಜ್ಯದ ವೇದಾಂತ ವಿದ್ಯಾ ಸಾಮ್ರಾಜ್ಯದ ರಕ್ಷಣೆಗೋಸ್ಕರ ಇವರಿಗೆ ರಾಘವೇಂದ್ರ ತೀರ್ಥರು ಅಂತ ನಾಮಕರಣವನ್ನ ಮಾಡಿ ಅತ್ಯಂತ ಸಂತುಷ್ಟರಾಗ್ತಾರೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಯಾವ ರೀತಿಯಾಗಿ ಅವರು ನಾಮಕರಣವನ್ನ ಕೊಟ್ಟು ಯಾವ ರೀತಿ ಅವರು ಹರಿಸ್ತಾರೆ, ಸುಧೀಂದ್ರ ತೀರ್ಥರು ಆ ಸಂದರ್ಭದಲ್ಲಿ ಯಾವ ರೀತಿ ಕಂಡರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ತಸ್ಯ ನಾಮ ಸದದೇ ಸದಾಶಿಷಾ ರಾಜರಾಜ ಇವ ರಾಜಿತಃ ಶ್ರಿಯಾ ರಾಮಭದ್ರ ಇವ ಭದ್ರಭಾಜನಂ ತತಪೇವ ಜಗತಾಂ ಹಿತೇ ರತಃ. ಶ್ರಿಯಾ ರಾಜರಾಜ ಇವ, ಹೇಗಿದ್ರು ಸುಧೀಂದ್ರ ತೀರ್ಥರು ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾರೆ, ಸುಧೀಂದ್ರ ತೀರ್ಥರು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಂಪತ್ತನ್ನ ಅಪೇಕ್ಷೆ ಪಟ್ಟೇ ಪಡ್ತಾನೆ. ಇಡೀ ಈ ಜೀವನದಲ್ಲಿ ಪ್ರತಿಯೊಬ್ಬ ಪುರುಷನು ಕೂಡ ಹೇಗಿರ್ತಾನೆ, ತ್ರಿಕೋಣದ ಒಳಗೆ ಅವನು ತನ್ನ ಜೀವನವನ್ನ ನಡೆಸ್ತಾ ಇರ್ತಾನೆ. ಕೀರ್ತಿ, ಪ್ರತಿಷ್ಠೆ, ಹಣ, ಈ ಮೂರನ್ನ ಬಿಟ್ಟು ಇವತ್ತಿನ ದಿನ ಪ್ರಪಂಚ ಇದೆನಾ? ಆಲೋಚನೆಯನ್ನ ಮಾಡಿ. ಹೇಗೆ ಈ ಮೂರನ್ನೂ ಕೂಡ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲವೋ ಅದರಂತೆ ಈ ಸಂಪತ್ತನ್ನು ಕೂಡ ಬಿಟ್ಟು ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಪತ್ತಿಗೆ ಅಭಿಮಾನಿ ದೇವತೆ ಯಾರು? ಕುಬೇರ. ಇಂತಹ ತಿರುಮಲ ಸ್ವಾಮಿಯಾದಂತಹ ಶ್ರೀನಿವಾಸ ಪದ್ಮಾವತಿ ದೇವಿಯನ್ನ ಲಗ್ನ ಮಾಡಿಕೊಳ್ಳೋದಕ್ಕೋಸ್ಕರ ಧನಾಧಿಪನಾದ ಕುಬೇರನ ಹತ್ತಿರವೇ ಸಾಲವನ್ನ ಸ್ವೀಕಾರ ಮಾಡಿ ಆ ಸಾಲವನ್ನು ಇವತ್ತಿನ ತನಕವೂ ಕೂಡ ತೀರಿಸ್ತಾ ಇದ್ದಾನೆ ಅನ್ನುವಂತಹ ಪ್ರಸಿದ್ಧಿ ಉಂಟೋ, ಹಾಗೆ ಧನಾಧಿಪನಾದ ಹಣಕ್ಕೆ ಅಧಿಪತಿಯಾದಂತಹ ಯಾವ ಕುಬೇರನಿದ್ದಾನೆ ಆ ಕುಬೇರನಂತೆ ಆ ಸುಧೀಂದ್ರ ತೀರ್ಥರು ಇದ್ದರು. ಅಷ್ಟೇ ಅಲ್ಲ, ರಾಜಿತ ರಾಮಭದ್ರ ಇವ. ನಾವೆಲ್ಲ ನೋಡ್ತೇವೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಭದ್ರ ಅನ್ನೋ ಶಬ್ದ ರಾಮಚಂದ್ರನನ್ನು ಹೇಳ್ತಕ್ಕಂತಹ ಒಂದು ಶಬ್ದ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆ ರಾಮನನ್ನ ಕರಿಬೇಕಾದ್ರೆ ರಾಮಭದ್ರ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ದಶರಥ ಮಹಾರಾಜ ಕರೀತಾ ಇದ್ದ ಅಂತ ಹೇಳುತ್ತೆ. ಹೀಗಾಗಿ ಆ ಮಂಗಲ ರೂಪಿಯಾದ ಶ್ರೀರಾಮಚಂದ್ರನಂತೆ ಈ ಸುಧೀಂದ್ರ ತೀರ್ಥರು ಕೂಡ ಮಂಗಳ ಸ್ವರೂಪರಾಗಿದ್ದರು.